ವೀಕ್ಷಕರೇ, ಗೃಹಲಕ್ಷ್ಮಿ ಅಡುಗೆ ಮನೆ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಸಬ್ಬಸಿಗೆ ಸೊಪ್ಪು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ 3-4 ಟೈಮ್ಸ್ ಆದರೂ ವಾಶ್ ಮಾಡ್ಕೊಳ್ಳಿ ಉಪ್ಪು ಹಾಕ್ಕೊಂಡು. ನೋಡಿ, ನೆನೆಸಿಟ್ಕೊಂಡಿದ್ದೆ ವಾಶ್ ಮಾಡಿ ನಾನು. ಇದಕ್ಕೆ ನಾನು ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಹಸಿಮೆಣಸು ಮತ್ತು ನೆನೆಸಿಟ್ಕೊಂಡ ಹೆಸರುಬೇಳೆ ಮತ್ತು ಹೆಸರು ಕಾಳು, ಇದು ಒಂದು ಬೆಳ್ಳುಳ್ಳಿ. ಈಗ ಪ್ಯಾನ್ಗೆ ಆಯಿಲ್ ಹಾಕ್ಕೊಳ್ಳಿ. ನಂತರ ಇದಕ್ಕೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ. ನಂತರ ಇದಕ್ಕೆ ಒಂದು ಈರುಳ್ಳಿ ಹಾಕ್ಕೊಳ್ಳಿ, ಚಾಪ್ ಮಾಡಿದ್ದು. ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಇದು ಲೈಟ್ ಗೋಲ್ಡನ್ ಬ್ರೌನ್ ಆಗಬೇಕು. ನಂತರ ಇದಕ್ಕೆ ಈ ಹಸಿಮೆಣಸು ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ತುಂಬ ಮೂಳೆಗೆ ತುಂಬ ಒಳ್ಳೆಯದು. ಇದರಲ್ಲಿ ಕ್ಯಾಲ್ಶಿಯಮ್ಮು, ಕಬ್ಬಿಣ, ವಿಟಮಿನ್ ಡಿ ಎಲ್ಲ ಹೇರಳವಾಗಿರುತ್ತೆ. ಇದನ್ನು ರೊಟ್ಟಿ, ಚಪಾತಿ, ಅನ್ನ ಜೊತೆಗೂ ತಿನ್ಬೋದು. ನಂತರ ಇದನ್ನು ಕಾಳು ನೆನೆಸಿಟ್ಕೊಂಡಿದ್ನಲ್ಲ ಅದನ್ನು ಹಾಕಿ, ನಾನು ಹೆಸರು ಕಾಳು ಮಾತ್ರ ಬೇಯಿಸಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡಿ. ಇದರಲ್ಲೇ ಸ್ವಲ್ಪ ಬೇಯಬೇಕದು. ಸ್ವಲ್ಪ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ, ಬೇಗ ಕುಕ್ ಆಗಲಿ ಅಂತ. ನಂತರ ಇದಕ್ಕೆ ನೆನೆಸಿಟ್ಕೊಂಡಿದ್ವಲ್ಲ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಕೂಡ ಮಾಡಿ. ಇದರಲ್ಲಿ ನೀರು ಇರದೇ ಇರೋ ಥರ ಬೇಯಿಸ್ಕೊಳ್ಳಿ. ಸಬ್ಬಸಿಗೆ ಸೊಪ್ಪನ್ನು ಸಬ್ಬಕ್ಕಿ ಸೊಪ್ಪು ಅಂತಲೂ ಕರೀತಾರೆ. ಬಾಣಂತಿಯರಿಗೆ ಹಾಲು ಕೂಡ ಹೆಚ್ಚು ಮಾಡುತ್ತೆ. ಇದು ಮಲಬದ್ಧತೆ ಸಮಸ್ಯೆನೂ ನಾವು ಇದರಿಂದ ತಡೆಗಟ್ಟಬಹುದು. ನೋಡಿ, ಆಗ್ತಾ ಬಂತು. ಈ ಕೊನೆಯಲ್ಲಿ ನಾವು ಕಾಯಿ ತುರಿ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ ಟೇಸ್ಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.